ಸ್ವಾಮಿ ವಿವೇಕಾನಂದರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಪ್ರೇರಣಾದಾಯಿ ಮಾತುಗಳನ್ನು ಶಿರಸ ಪಾಲಿಸಿದ ಈ ಲತಾ ಭಗವಾನ್ಕರೆ ನಿಜಕ್ಕೂ ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಎನ್ನುವುದು 100% ಸತ್ಯ. ಇಂದಿನ ಯುವ ಜನತೆ ಇಂಥ ಸ್ಫೂರ್ತಿದಾಯಕ ಮಾತುಗಳನ್ನು, ವ್ಯಕ್ತಿತ್ವಗಳನ್ನು ಮತ್ತೆ ಮತ್ತೆ ಓದುತ್ತಾ ಇರಬೇಕು, ಮನನ ಮಾಡುತ್ತಾ ಇರಬೇಕು. ಆಗ ಮಾತ್ರ ಆತ್ಮಸ್ಥಿರತೆ ಉಂಟಾಗುವುದು. ಮಹಾರಾಷ್ಟ್ರ ರಾಜ್ಯದ ಬಾರಾಮತಿ ತಾಲೂಕಿನಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆ ತುಂಬ ಪ್ರೇರಣಾದಾಯಿಯಾಗಿದೆ. ಲತಾ ಭಗವಾನ್ಕರೆ ಎಂಬ ಹೆಸರಿನ 60 ವರ್ಷ ಸಾಧಾರಣ ವಯಸ್ಸಿನ ಈಕೆಯ ಘಟನೆ ಇಂದಿನ ಯುವಕರಿಗೆ ನಿಜವಾಗಿಯೂ ಪ್ರೇರಣಾದಾಯಿಯಾಗಿದೆ. ವೃದ್ಧಾಪ್ಯ ಜೀವನದಲ್ಲಿದ್ದಂತಹ ಆಕೆ ತನ್ನ ಪತಿಯೊಂದಿಗೆ ಇನ್ನೊಬ್ಬರ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಾ, ದಿನಗೂಲಿ ಕೆಲಸವನ್ನು ಮಾಡುತ್ತಾ ಜೀವನವನ್ನು ಯಾಪಿಸ್ತಾ ಇದ್ದರು. ಚೊಕ್ಕದಾದ ಸಂಸಾರ ಅವರದ್ದಾಗಿತ್ತು. ಇಷ್ಟರ ತನಕ ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಕೆಲಸವನ್ನು ಮಾಡುತ್ತಾ ಜೀವನವನ್ನು ಮಾಡಿದ್ದ ಅವರಿಗೆ 3 ಮಕ್ಕಳಿದ್ದರು, ಹೆಣ್ಣು ಮಕ್ಕಳು. ಇಷ್ಟರವರೆಗೆ ದುಡಿದಂತಹ ಎಲ್ಲ ಹಣವೂ ಕೂಡ ಆ ಹೆಣ್ಣು ಮಕ್ಕಳ ಮದುವೆಯಲ್ಲಿ ಖರ್ಚಾಗಿ ಹೋಗಿತ್ತು. ಇನ್ನು ಉದರಭರಣಕ್ಕಾಗಿ ಈ ವೃದ್ಧ ದಂಪತಿಗಳು ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಹಸು ಕರುಗಳನ್ನು ಮೇಯಿಸುತ್ತಾ, ಪಾತ್ರೆಯನ್ನು ತೊಳೆಯುತ್ತಾ, ತೋಟದಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಾ ಇವರು ತಮ್ಮ ಜೀವನವನ್ನು ಯಾಪಿಸ್ತಾ ಇದ್ದರು. ಹೀಗಿರುವಾಗ ಒಮ್ಮೆ ಆಕೆಯ ಪತಿಯ ಎದೆಯಲ್ಲಿ ನೋವು ಪ್ರಾರಂಭ ಆಗುತ್ತದೆ. ಹಳ್ಳಿ ಮದ್ದು ಮಾಡಿ ಏನೂ ಪ್ರಯೋಜನ ಕಾಣದಾದಾಗ ಇವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಔಷಧಿಯನ್ನು ತೆಗೆದುಕೊಂಡು ಬರುತ್ತಾರೆ. 1 ವಾರ ಕಳೆದರೂ ಕೂಡ ಔಷಧಿಯ ಲಾಭ ಏನೂ ಕಾಣದೆ ಆದಾಗ ಎದೆಯಲ್ಲಿ ನೋವು ಮತ್ತೂ ಕೂಡ ಹೆಚ್ಚಿತ್ತು. ಹಾಗಿರುವಾಗ ಇವರು ತಾಲೂಕು ಆಸ್ಪತ್ರೆಗೆ ಹೋಗುತ್ತಾರೆ. ಕೈಯಲ್ಲಿ ಹಣ ಇಲ್ಲದಿರುವ ಕಾರಣ ಹತ್ತಿರವೇ ಇದ್ದಂತಹ ಮನೆಗಳಿಂದ ಸಾಲವನ್ನು ಮಾಡಿ ಈ ಲತಾ ಭಗವಾನ್ಕರೆ ತಾಲೂಕು ಆಸ್ಪತ್ರೆಗೆ ಹೋಗುತ್ತಾರೆ. ಅಲ್ಲಿಂದ ತಪಾಸಣೆಯನ್ನು ಮಾಡಿ ವೈದ್ಯರು ಕೊಟ್ಟಂತಹ ಔಷಧಿಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ. 1 ವಾರ ಕಳೆದರೂ ಕೂಡ ಈ ಎದೆನೋವು ಹೆಚ್ಚಾಗಿತ್ತೇ ವಿನಃ ಕಡಿಮೆಯಾಗಿರಲಿಲ್ಲ. ಈಗೇನು ಮಾಡೋಣ, ಕೈಯಲ್ಲಿ ಹಣ ಕೂಡ ಇಲ್ಲ, ಉದ್ಯೋಗಕ್ಕೆ ಕೆಲಸಕ್ಕೆ ಹೋಗಲು ಕೂಡ ನಮಗೆ ಆಗುತ್ತಾ ಇಲ್ಲ ಎಂದು ತುಂಬ ಗೋಳಾಡುತ್ತಾರೆ. ಮತ್ತೊಮ್ಮೆ ಹತ್ತಿರವೇ ಇದ್ದಂತಹ ಇನ್ನೂ ಕೆಲವರಲ್ಲಿ ಮತ್ತೂ ಕೂಡ ಸಾಲ ಮಾಡಿ ಜಿಲ್ಲಾಸ್ಪತ್ರೆಗೆ ಹೋಗುತ್ತಾರೆ. ಹೆಚ್ಚಿನ ತಪಾಸಣೆಯನ್ನು ಮಾಡಿದಂತಹ ಆ ವೈದ್ಯರು ಒಂದು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ವೈದ್ಯರ ಬಾಯಿಂದ ಬಂದಂತಹ ಆ ಶಸ್ತ್ರಚಿಕಿತ್ಸೆ ಎನ್ನುವಂತಹ ಶಬ್ದ, ಆ ಮಾತನ್ನು ಕೇಳಿದ ಕೂಡಲೇ ಈ ಲತಾ ಭಗವಾನ್ಕರೆಗೆ ಆಕಾಶವೇ ತನ್ನ ಮೇಲೆ ಕಳಚಿ ಬಿದ್ದಂಥ ಅನುಭವ ಆಗುತ್ತದೆ. ನಮ್ಮಂಥ ಬಡವರು ಏನು ಮಾಡಬೇಕಪ್ಪ ಹೇ ಸ್ವಾಮಿ, ಇಂಥ ರೋಗ ಬಂದರೆ ನಮಗೆ ಔಷಧಿ ಮಾಡುವಂತಹ ಶಕ್ತಿ ಇಲ್ಲವೇ ಇಲ್ಲ, ನಾವೇನು ಸತ್ತೇ ಹೋಗಬೇಕೇ ಅಂತ ಅಳ್ತಾಳೆ. ಆದರೂ ಕೂಡ ಧೈರ್ಯ ಮಾಡಿ ಆ ವೈದ್ಯರ ಬಳಿ ಖರ್ಚು ಎಷ್ಟಾದೀತಪ್ಪ ಅಂತ ಕೇಳ್ತಾಳೆ. ಆ ವೈದ್ಯರು ಆ ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಹೇಳಿದಾಗ ಆಕೆಗೆ ಮತ್ತೊಮ್ಮೆ ಆಘಾತ ಆಗುತ್ತದೆ. ಇಷ್ಟರ ತನಕ ಇಡೀ ಜೀವನದಲ್ಲಿ ಒಮ್ಮೆ ಕೂಡ ಇಷ್ಟು ಮೊತ್ತದ ರಾಶಿಯ ಹಣವನ್ನು ಒಮ್ಮೆ ಕೂಡ ಆಕೆ ಕಂಡಿರಲಿಲ್ಲ ಆಯಿತು. ಮತ್ತೊಮ್ಮೆ ಆಘಾತ ಆಗ್ತದೆ. ಅಳ್ತಾ ಕೂರುತ್ತಾಳೆ. ಆಸ್ಪತ್ರೆಯ ಹೊರಗೆ ಬಂದು ಬೆಂಚಿಯ ಮೇಲೆ ಅಳ್ತಾ ಕೂರುತ್ತಾಳೆ. ಆದರೆ ಅದೇ ಒಂದು ಕ್ಷಣದಲ್ಲಿ ಆಕೆಯ ಆತ್ಮಶಕ್ತಿಯ ಜಾಗೃತ ಆಗುತ್ತದೆ. ಅಲ್ಲೇ ಹತ್ತಿರವೇ ಬಿದ್ದಂತಹ ನ್ಯೂಸ್ ಪೇಪರ್ನಲ್ಲಿ ಬಂದಂತಹ ಒಂದು ವರದಿಯನ್ನು ಓದುತ್ತಾಳೆ. ಮರುದಿನವೇ ಆ ಬಾರಾಮತಿ ನಗರದಲ್ಲಿ ಆಗುವಂತಹ ಮ್ಯಾರಥಾನ್ ರೇಸ್ನ ವಿಷಯವನ್ನು ಓದುತ್ತಾಳೆ. ಆ ರೇಸ್ನಲ್ಲಿ ಗೆದ್ದವರಿಗಾಗಿ ಕೊಡಲಾಗುವಂತಹ ಪ್ರಶಸ್ತಿಯ ಮೊತ್ತದ ಮೇಲೆ ಈಕೆಯ ದೃಷ್ಟಿ ಹೋಗುತ್ತದೆ. ಒಂದು ವೇಳೆ ನಾನೂ ಕೂಡ ಈ ಮ್ಯಾರಥಾನ್ ರೇಸ್ನಲ್ಲಿ ಭಾಗಿಯಾಗಿ ಆ ಪ್ರಶಸ್ತಿಯನ್ನು ಗೆದ್ದಲ್ಲಿ ನನ್ನ ಪತಿಯ ಆರೋಗ್ಯವನ್ನು ಸುಧಾರಿಸುವಂತಹ, ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಒಂದು ಅವಕಾಶ ನನಗೆ ಖಂಡಿತ ಸಿಗುತ್ತದೆ ಅಂತ ಈಕೆ ಕೂಡ ಮತ್ತೊಂದು ವಿಚಾರವನ್ನು ಮಾಡದೆಯೇ ಸೀದಾ ಮ್ಯಾರಥಾನ್ ರೇಸ್ ಎಲ್ಲಿ ಆಗುತ್ತದೆ ಅಲ್ಲಿಗೆ ಹೋಗ್ತಾಳೆ. ಆಯೋಜಕರಲ್ಲಿ ಕೇಳ್ತಾಳೆ, ನನಗೆ ಒಂದು ಅವಕಾಶ ಕೊಡಿ ಅಂತ.
ಈಕೆ ಉಟ್ಟಂತಹ ಸೀರೆ, ಕಾಲಿನಲ್ಲಿ ಚಪ್ಪಲಿ ಇಲ್ಲ. ಸಾಧಾರಣ 60-65 ವಯಸ್ಸಿನ ಈಕೆಯನ್ನು ಕಂಡು ಆ ಆಯೋಜಕರು ಕೂಡ ಒಂದು ನಿಮಿಷ ಈಕೆಗೆ ಅವಕಾಶ ಕೊಡಬಹುದೇ ಅಂತ ವಿಚಾರ ಮಾಡುತ್ತಾರೆ. ಆದರೆ ಈಕೆಯ ಪರಿಸ್ಥಿತಿ ಎಲ್ಲವನ್ನೂ ತಿಳಿಸಿ ಹೇಳ್ತಾಳೆ, ನನಗೊಂದು ಅವಕಾಶ ಕೊಡಿ, ನನ್ನ ಸೌಭಾಗ್ಯವನ್ನು ಉಳಿಸುವಂತಹ ಕಾರ್ಯ ಆಗಬೇಕಿದ್ರೆ ನಾನು ಇದರಲ್ಲಿ ಓಡಲೇಬೇಕು, ಓಡದೆ ಪರ್ಯಾಯವೇ ಇಲ್ಲ ಅಂತ ಕೇಳಿಕೊಳ್ಳುತ್ತಾಳೆ. ಕೊನೆಗೆ ಆಯೋಜಕರು ಒಪ್ಪುತ್ತಾರೆ. ಮ್ಯಾರಥಾನ್ ರೇಸ್ ಪ್ರಾರಂಭ ಆಗುತ್ತದೆ. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಲ್ಲಿ ಎಲ್ಲರೂ ಕೂಡ ಆ ಓಟದ ತರಬೇತಿಯನ್ನು ಪಡೆದವರೇ ಆಗಿದ್ದರು. ಎಲ್ಲರೂ ಕೂಡ ರೇಸ್ ಶೂಗಳನ್ನು ಹಾಕಿದ್ದರು, ಟೀ ಶರ್ಟ್ಗಳನ್ನು ಹಾಕಿ ವ್ಯವಸ್ಥಿತವಾದಂತಹ ಸಿದ್ಧತೆಯಿಂದ ಬಂದವರಾಗಿದ್ದರು. ಆದರೆ ಈಕೆ ಮಾತ್ರ ಚಪ್ಪಲಿ ಇಲ್ಲದಂತಹ ಕಾಲಿನಲ್ಲಿ ಓಡ್ತಾ ಇದ್ದಾಳೆ. ಸೀರೆಯನ್ನು ಕಚ್ಚೆಯ ರೀತಿಯಲ್ಲಿ ಉಟ್ಟಂತಹ ಈಕೆ ಓಡ್ತಾ ಇದ್ದಾಳೆ. ಇಷ್ಟರ ತನಕ ಜೀವನದಲ್ಲಿ ಇಂತಹ ಸ್ಪರ್ಧಾತ್ಮಕವಾದಂತಹ ಓಟದಲ್ಲಿ ಯಾವುದರಲ್ಲಿಯೂ ಕೂಡ ಈಕೆ ಭಾಗವಹಿಸಿಯೇ ಇಲ್ಲ ಇತ್ತು. ಜೀವನದಲ್ಲಿ ಇಷ್ಟರ ತನಕ ಯಾವುದೇ ಸ್ಪರ್ಧಾತ್ಮಕ ಓಟದಲ್ಲಿ ಭಾಗವಹಿಸದ ಈಕೆಗೆ ಅನುಭವ ಇದ್ದದ್ದು ಕೇವಲ ದನ ಕರುಗಳನ್ನು ಮೇಯಿಸುವಾಗ ಆ ಹಸು ಕರುಗಳ ಹಿಂದಿನಿಂದ ಓಡಿದ ಅನುಭವ ಮಾತ್ರ. ಆಕೆಯ ಗುರಿ ಕೇವಲ ಆಕೆಯ ಪತಿಯ ಪ್ರಾಣವನ್ನು ಉಳಿಸುವುದಾಗಿತ್ತು. ಆ ಗುರಿಯನ್ನು ಸಾಧಿಸದಿದ್ದರೆ ನನ್ನ ಸೌಭಾಗ್ಯ ಎಲ್ಲವೂ ಹೋಗುತ್ತದೆ ಎನ್ನುವುದು ಆಕೆಗೂ ಗೊತ್ತಿತ್ತು. ಹೀಗಿರುವಾಗ ನಾನು ಉಟ್ಟಂತಹ ಸೀರೆಯೇ ತನ್ನ ಕಾಲಿಗೆ ಸಿಕ್ಕಿ ನಾನೆಲ್ಲಿ ಬಿದ್ದು ಬಿಡುತ್ತೇನೆ ಎನ್ನುವಂತಹ ಭಯ ಕೂಡ ಆಕೆಯಲ್ಲಿಲ್ಲಾಯಿತು. ಓಡ್ತಿದ್ಲು, ಸತತವಾಗಿ ಓಡ್ತಾ ಇದ್ಲು. ಜೀವನದಲ್ಲಿ ಬಂದಂತಹ ಕಷ್ಟವನ್ನು ಗೆಲ್ಲಬೇಕಾದ್ರೆ ಈ ಓಟವನ್ನು ನಾನು ಗೆಲ್ಲಲೇಬೇಕು ಎನ್ನುವಂತಹ ಹಠದಿಂದ ಆಕೆ ಓಡ್ತಾಳೆ. ತನ್ನಲ್ಲಿದ್ದಂತಹ ಎಲ್ಲ ಶಕ್ತಿಯನ್ನು ಸೇರಿಸಿ ಓಡ್ತಾಳೆ. ಅಂತಿಮವಾಗಿ ಸ್ಪರ್ಧೆಯನ್ನು ಗೆದ್ದೇ ಗೆಲ್ತಾಳೆ. ಈಕೆಗೆ ಇದ್ದಂತಹ ಗುರಿ ಅಂದರೆ ತನ್ನ ಪತಿಗೆ ಶಸ್ತ್ರಚಿಕಿತ್ಸೆಗೆ ಬೇಕಾಗುವಂತಹ ಹಣವನ್ನು ಒಟ್ಟುಗೂಡಿಸುವುದಾಗಿತ್ತು. ತನ್ನ ಪತಿಯ ಶಸ್ತ್ರಚಿಕಿತ್ಸೆಗೆ ಬೇಕಾಗುವಂತಹ ಹಣ ಒಟ್ಟಾಗಬೇಕು ಅಂದರೆ ನಾನು ಈ ಸ್ಪರ್ಧೆಯನ್ನು ಗೆಲ್ಲಲೇಬೇಕು, ಗೆಲ್ಲದೆ ಬೇರೆ ದಾರಿ ಇಲ್ಲ, ಇದೇ ನನ್ನ ಸರಿಯಾದ ಗುರಿ ಎಂದು ಈಕೆ ಸರಿಯಾಗಿ ಅರಿತಿದ್ದಳು. ಸರಿಯಾದ ಗುರಿ ಹಾಗೂ ದೃಢವಾದಂತಹ ನಿರ್ಧಾರ, ಆತ್ಮಶಕ್ತಿಯ ಜಾಗೃತಿಯ ಪ್ರಭಾವದಿಂದ ಈಕೆ ಈ ಸ್ಪರ್ಧೆಯನ್ನು ಗೆದ್ದಿದ್ದಳು. ಸ್ನೇಹಿತರೆ, ಇದೊಂದು ನಿಜವಾದಂತಹ ಪ್ರೇರಣಾದಾಯಿ ಘಟನೆ ಅಲ್ವೇ? ಇಂದಿನ ಎಷ್ಟೋ ಯುವಕರು ನಮಗೆ ಕಷ್ಟಕಾಲ ಬಂತು ಅಂತ ದಿಕ್ಕು ಕಾಣದೆ ಪರದಾಡ್ತಾ ಇದ್ದಾರೆ. ಎಷ್ಟು ಕಷ್ಟ ಬಂದರೂ ಕೂಡ ನಮ್ಮ ಗುರಿ ಸರಿಯಾಗಿದ್ದರೆ ಹಾಗೂ ನಮ್ಮ ಆತ್ಮಶಕ್ತಿ ಜಾಗೃತವಾಗಿದ್ದರೆ ನಾವು ನಿಜವಾಗಿಯೂ ಗುರಿಯನ್ನು ತಲುಪುವುದರಲ್ಲಿ ಸಂದೇಹವೇ ಇಲ್ಲ ಎನ್ನುವುದು ಈ ನೈಜ ಘಟನೆಯಿಂದ ನಾವೆಲ್ಲರೂ ಕಲಿತುಕೊಳ್ಳಬೇಕು.